ನಮಸ್ಕಾರ. ಕರ್ನಾಟಕ ಕಾರಬಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಅವರ ಭವಿಷ್ಯ ಮೂಡಾಗೆ ಸಂಬಂಧಪಟ್ಟ ಹಾಗೆ ನಿರ್ಧಾರ ಆಗತ್ತೆ. ಒಂದು ವೇಳೆ ಇಲ್ಲಿ ಎರಡು ಆಪ್ಷನ್ ಬರುತ್ತೆ. ಒಂದು ವೇಳೆ ಎಲ್ಲವನ್ನು ಕೂಡ ರದ್ದು ಮಾಡಿ ಅಂತ ಏನಾದರೂ ಹೈಕೋರ್ಟ್ ಹೇಳಿದರೆ ಡಬಲ್ ಧಮಾಕ ಸಿದ್ದರಾಮಯ್ಯನವರಿಗೆ. ಒಂದು ವೇಳೆ ಇಲ್ಲ ಮುಂದುವರಿರಿ ಅನ್ನುವಂಥ ಹೇಳಿಕೆಗಳೇನಾದರೂ ಬಂದರೆ ಮೂಡಾ ಪ್ರಕರಣದ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ, FIR ದಾಖಲು ಮಾಡಬೇಕಾಗತ್ತೆ, ಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯುತ್ತೆ, ಮೊಕದ್ದಮೆ ದಾಖಲಾಗತ್ತೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗಾಗಲೇ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ತಮ್ಮ ವರದಿಯನ್ನು ಸಲ್ಲಿಸಿದ್ದಾರೆ. ಆ ವರದಿಯಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಕೂಡ ಬರೆದಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಾವು ನಿಮಗೆ ಕೊಟ್ಟಿದ್ವಿ. ಹಾಗಾಗಿ ಎರಡೆರಡು ಕಡೆ ಸಿದ್ದರಾಮಯ್ಯನವರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ಈ ನಡುವೆ ಒಂದು ವೇಳೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಉಂಟಾದರೆ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಆಪ್ತರು, ಪರಮಾಪ್ತರು, ವಿರೋಧಿಗಳು ಎಲ್ಲ ರೇಸ್ ಶುರು ಮಾಡಿದ್ದಾರೆ. ದೆಹಲಿಗೆ ಹೋಗೋದು ಮೀಟ್ ಮಾಡಿ ಬರೋದು, ದೆಹಲಿಗೆ ಹೋಗಿ ನನ್ನನ್ನು ಮುಖ್ಯಮಂತ್ರಿ ಅಂತ ಹೇಳೋದಿಲ್ಲ ಅವರು. ಅವರೇನು ಹೇಳ್ತಾರೆ ಅಂತಂದರೆ, ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದರೆ ನಮಗೂ ಕೂಡ ಒಂದು ಮಾಹಿತಿ, ನಮ್ಮನ್ನು ಸ್ವಲ್ಪ ಲೂಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಇದರ ವಿರುದ್ಧ ಹಿಂಗೆಲ್ಲ ಹೇಳಬಾರ್ದು ಅಂತೇಳಿ ಕೆಲವರು ಪತ್ರ ಕೂಡ ಬರೆದಿದ್ದಾರೆ. ಈ ನಡುವೆ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಟೆನ್ಷನ್, ಮತ್ತೊಂದು ಕಡೆ ಕುರ್ಚಿಗೆ ಖರ್ಚೀಫ್. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕುರ್ಚಿನೇ ಖಾಲಿ ಇಲ್ಲ, ಚೀಫ್ ಮಿನಿಸ್ಟರ್ ಆಯ್ತೀನಿ ಅಂತ ಯಾಕೆ ಹೇಳ್ತಾರೆ? ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಸಿಎಂ ರೇಸಿಗೆ ಬಿದ್ದವರಿಗೆ ಸಿದ್ದು ಗುಟುರು, ಗದ್ದುಗೆ ಗುದ್ದಾಟಕ್ಕೆ ಮುಖ್ಯಮಂತ್ರಿ ಬ್ರೇಕ್. ಪ್ರಾಸಿಕ್ಯೂಷನ್ ಪಂಜರದಲ್ಲಿ ಸಿಲುಕಿರುವ ಸಿದ್ದರಾಮಯ್ಯ ಒದ್ದಾಡ್ತಾ ಇದ್ರೆ ಪಕ್ಷದ ಹಿರಿಯ ನಾಯಕರು ಮಾತ್ರ ಮುಂದಿನ ಸಿಎಂ ನಾನೇ ಅನ್ನೋ ತರ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರು ಗದ್ದುಗೆ ಮೇಲೆ ಖರ್ಚೀಫ್ ಹಾಕಿದ್ದು, ದಿನಕ್ಕೊಬ್ಬರು ನಾನು ಸಿಎಂ ಆಕಾಂಕ್ಷಿ ಅಂತ ಹೇಳ್ತಿದ್ದಾರೆ. ದಿನದಿಂದ ದಿನಕ್ಕೆ ಹಿರಿಯ ನಾಯಕರ ಹೇಳಿಕೆಗಳು ಹೆಚ್ಚಾಗ್ತಾ ಇದ್ರು ಸಿದ್ದರಾಮಯ್ಯ ಮಾತ್ರ ಯಾವುದೇ ಹೇಳಿಕೆಯನ್ನ ನೀಡಿರಲಿಲ್ಲ. ಯಾವಾಗ ಅತಿರೇಕವಾಯಿತೋ ಸಿಎಂ ಗುಟುರು ಹಾಕಿದ್ದಾರೆ. ಗದ್ದುಗೆ ಗುದ್ದಾಟದ ಫೈಟ್ಗೆ ಬ್ರೇಕ್ ಹಾಕಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಮುಂದಿನ ದಿನಗಳಲ್ಲೂ ನಾನೇ ಸಿಎಂ ಆಗಿ ಮುಂದುವರಿಯುತ್ತೇನೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಈ ಮೂಲಕ ಎಲ್ಲರ ಬಾಯಿ ಮುಚ್ಚಿದ್ದಾರೆ. ಕುರ್ಚಿನೇ ಖಾಲಿ ಇಲ್ಲ, ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ? ಎಲ್ಲರೂ ಏನು ಹೇಳ್ತಾರೆ? ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವಾ? ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ? ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಇನ್ನು ಸಿಎಂ ಗುಟ್ರು ಹಾಕೋಕ್ಕೂ ಮುನ್ನ ಹಲವರು ನನಗೂ ಸಿಎಂ ಆಗುವ ಆಸೆ ಇದೆ ಅಂತ ತಮ್ಮ ಇರಾದೆಯನ್ನ ಹೇಳಿಕೊಂಡಿದ್ರು. ರಾಜಕೀಯದಾಗ ಜೂನಿಯರು ಸೀನಿಯರ್ ಪ್ರಶ್ನೆ ಬರೋದಿಲ್ಲ. ಹೈಕಮಾಂಡ್ನವ್ರು ಯಾರನ್ನ ಮನಸ್ಸು ಮಾಡ್ತಾರೋ, ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಯಾರಿಗೆ ಬಹುಮತ ಕೊಡ್ತಾರೋ ಅವರಿಗೆ ಹೈಕಮಾಂಡರು ಎಸ್ ಅನ್ನೋದು ರೂಢಿ. ಅಂತ ಪ್ರಸಂಗ ಬಂದರೆ ಕಂಟೆಸ್ಟ್ ಮಾಡ್ತಾನೆ. ನಾನು ಬಿಡೋದಿಲ್ಲ. ನಾನು ಸಚಿವ ಆಗಿ ದಡ್ದಿದ್ದೇನೆ. ಆದರೆ ಈಗ ಮುಖ್ಯಮಂತ್ರಿ ಆಗಬೇಕು, ಸಚಿವ ಏನಾಗಬೇಕು, ನನಗೆ ಆಸೆ ಆಗಿರಬೇಕು. ನಿಮ್ಮಂಥ ಜನರಿಗೆ ಆಸೆ ಅದೆಲ್ಲ ಆಗಬೇಕು. ಎಲ್ಲ ಕಡೆ ಮಾಡಿದ ನಾವು ಆಗ್ತಂತ ನಮ್ಮವ್ರು ಆಗ್ತಾರೆ ಅಷ್ಟೇ, ಬೇರೆಯವ್ರು ನಾವು ಆಗ್ತಂತ ಚರ್ಚೆ ಅಷ್ಟೇ. ಸಿಎಂ ರೇಸ್ನಲ್ಲಿ ಯಾರು ಇಲ್ವೇ ಇಲ್ಲ, ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಕಡ್ಡಿ ಮುರಿದಂಗೆ ಹೇಳಿದ್ರು ಸಚಿವ ದಿನೇಶ್ ಗುಂಡೂರಾವ್. ಸಿಎಂ ಅವರು ಅವರೇ ಸಿಎಂ ಆಗಿರ್ತಾರೆ, ಅವರೇ ಆಡಳಿತ ನಡೆಸ್ತಾರೆ. ಏನು ಆಗೋದಿಲ್ಲ. ಯಾರು ಸಿಎಂ ರೇಸಲ್ಲಿ ಇಲ್ಲ. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಆಗ್ತಾ ಇರ್ತಾರೆ. ಅದೇನು ಅವರು BJP ಅವರು ಸುಳ್ಳಲ್ಲಿ ಹೇಳಿದ್ರೆ ನಂಬರ್ 1 ಅಲ್ವಾ ಈ ದೇಶದಲ್ಲಿ. ಸಿಎಂ ಸೀಟ್ನಿಂದ ಸಿದ್ದರಾಮಯ್ಯ ಇಳಿಯೋದನ್ನೇ ಹಲವರು ಕಾಯುತ್ತಿದ್ದಾರೆ. ಮೇಲಿಂದ ಬೆಂಬಲ, ಒಳಗೊಳಗೆ ತಾವೇ ಸಿಎಂ ಆಗೋ ಹಂಬಲ ಇಟ್ಕೊಂಡಿದ್ದಾರೆ. ಸದ್ಯ ಇದಕ್ಕೆ ಮುಖ್ಯಮಂತ್ರಿ ಬ್ರೇಕ್ ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಅಕ್ಕಿ ಮೇಲೆ ಆಸೆ, ಅತಿಥಿ ಮೇಲೆ ಪ್ರೀತಿ ಅಂತ ಒಂದು ಗಾದೆ ಮಾತಿದೆಯಲ್ಲ, ಅವರೂ ಬೇಕು, ಇವರೂ ಬೇಕು. ಅತಿಥಿಗಳು ಬರಬೇಕು ಮನೆಗೆ, ಆದರೆ ಮನೆ ಅಕ್ಕಿಗಿಕ್ಕೆಲ್ಲ ಖರ್ಚಾಗಬಾರ್ದು. ಈ ಥರ ಪರಿಸ್ಥಿತಿ. ಸಿದ್ದರಾಮಯ್ಯ ಇದ್ದರೆ ಓಕೆ, ನಾವೆಲ್ಲ ಸೇಫ್ ಆಗಿರ್ತೀವಿ ಅಂತ ಒಂದು ಕಡೆ. ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದರೆ ನಾವೆಲ್ಲ ಸೇರಿ ಸಿದ್ದರಾಮಯ್ಯನವ್ರನ್ನ ಉಳಿಸಿ ಅಂತ ರೆಡಿ ಇಲ್ಲ ಇವರು. ಇಳಿಸಿದರೆ ನಮ್ಮನ್ನು ಸ್ವಲ್ಪ ಚಾನ್ಸ್ ನೋಡಿ ಅಂತ ಇವರು. ಯಾರೆಲ್ಲ ಕುರ್ಚಿಗೆ ಖರ್ಚೀಫ್ ಹಾಕಿದ್ದಾರೆ ಬನ್ನಿ. ಮೊದಲಿಗೆ DK ಶಿವಕುಮಾರ್, ಇನ್ನೊಂದು RV ದೇಶಪಾಂಡೆ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ G ಪರಮೇಶ್ವರ್, MB ಪಾಟೀಲ್ರು, ಬಸವರಾಜ ರಾಯರೆಡ್ಡಿ ಕೂಡ ಹೇಳಿದ್ದಾರೆ.
ಬಸವರಾಜ ರಾಯರೆಡ್ಡಿ ಸಡನ್ನಾಗಿ ಬ್ಲ್ಯಾಕ್ ಹಾರ್ಸ್ ಸಡನ್ನಾಗಿ ಎಂಟ್ರಿ ಕೊಟ್ಟಿದ್ದಾರೆ. ನಾನು ಇದ್ದೀನಿ ರೀ, ಉತ್ತರ ಕರ್ನಾಟಕ ಭಾಗದಿಂದ ನಾನು ಇದ್ದೀನಿ. ಆಮೇಲೆ ಕೆಪೇಬಲ್ ಕೂಡ, ಅದರಲ್ಲಿ ಎರಡು ಮಾತಿಲ್ಲ. ಬಸವರಾಜ ರಾಯರೆಡ್ಡಿ ಎಷ್ಟು ಕೆಪೇಬಲ್ ಅಂದರೆ ಅವರ ಬಗ್ಗೆ ಹೇಳಿದ್ದು, ನಾನು ಅವ್ರಿಗೇನು ಸಪೋರ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೋಬೇಡಿ. ಬಸವರಾಜ ರಾಯರೆಡ್ಡಿ ಜೆ ಎಚ್ ಪಟೇಲ್ ಅವರ ಕಾಲಾವಧಿಯಲ್ಲಿ ಅವ್ರ ಜೊತೆ ಇರ್ತಾರೆ, ಶಾಸಕರಾಗಿರ್ತಾರೆ. ಇವರನ್ನು ಮಂತ್ರಿ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ ಎಲ್ರಿಗೂ. ಆದರೆ ಬಸವರಾಜ ರಾಯರೆಡ್ಡಿಗೆ ಮಂತ್ರಿ ಆಗುವಂಥ ಅವಕಾಶ ಸಿಗೋದಿಲ್ವಂತೆ. ಆದರೆ ಜೆ ಎಚ್ ಪಟೇಲ್ ಇಂಗ್ಲೀಷೆಲ್ಲ ಭಾಳ ಚೆನ್ನಾಗಿದೆ, ಇಂಗ್ಲೀಷು ಆಮೇಲೆ ಅಂಕಿಅಂಶಗಳೆಲ್ಲ ಭಾಳ ಚೆನ್ನಾಗಿದೆ, ಆಮೇಲೆ ಭಾಳ ಅದ್ಭುತವಾಗಿ ಮಾತಾಡ್ತಾರೆ. ನನಗೆ ಬಸವರಾಜ ರಾಯರೆಡ್ಡಿ ಒಂದು ವಿಚಾರ ಯಾಕೆ ಒಂದು ಇಷ್ಟ ಅಂತಂದರೆ, ಮುಲಾಜಿಲ್ಲ. ಸ್ವಪಕ್ಷೀಯವರ ವಿರುದ್ಧ ಕೂಡ ಆಗಲಿ ಮತ್ತೊಬ್ಬರ ವಿರುದ್ಧ ಕೂಡ ಆಗಲಿ ಮುಲಾಜಿಲ್ಲ. ಸಂವಿಧಾನಬದ್ಧವಾಗಿ ಮಾತನಾಡೋದ್ರ ಬಗ್ಗೆ ಒಂದು ಎತ್ತಿದ ಕೈ. ಓಕೆ, ಜಾತಿಗೀತೆಲ್ಲ ಪಕ್ಕಕ್ಕಿಡಿ, ಎಲ್ಲವನ್ನು ನಾವು ಜಾತಿಗೆ ತುರುಕಿದ್ರೆ ಆಗಲ್ಲ. ಬಸವರಾಜ ರಾಯರೆಡ್ಡಿಗೆ ಜೆ ಎಚ್ ಪಟೇಲ್ಗೆ ಅನಿಸಿದಂತೆ ಬಸವರಾಜ್ ಇವನಿಗೆ ಏನಾದರೂ ಮಾಡಬೇಕಲ್ಲ. ಯಾಕಂದರೆ ಇವರು ಐ ಥಿಂಕ್ ಡೆಲ್ಲಿಗೆ ಹೋದಾಗ ಡೆಲ್ಲಿಯಲ್ಲಿ ಎಲ್ಲ ಕೆಲಸಗಳನ್ನು ಭಾಳ ಅಂದರೆ ಇಂಗ್ಲೀಷು ಮತ್ತೊಂದು ಜೆ ಎಚ್ ಪಟೇಲ್ಗೂ ಗೊತ್ತಿತ್ತು, ಇಂಗ್ಲೀಷು ಅವರು ಕೂಡ ಅದ್ಭುತವಾಗಿತ್ತು. ಕನ್ನಡದಲ್ಲಿ ಜೆ ಎಚ್ ಪಟೇಲರು ಫಸ್ಟ್ ಟೈಮ್ MP ಆಗಿ ಭಾಷಣ ಮಾಡಿದವರು. ಆದರೆ ಬಸವರಾಜ ರಾಯರೆಡ್ಡಿ ಅಲ್ಲಿ ಡೆಲ್ಲಿಯಲ್ಲಿ ಒಂದು ಸಂಪರ್ಕ ಭಾಳ ಅದ್ಭುತವಾಗಿ ಮಾಡ್ತಾಯಿದ್ರು. ಆಗ ಏನು ಇವ್ರಿಗಾಗಿ ಒಂದು ಖಾತೆ ವೆರಿ ಫಸ್ಟ್ ಟೈಮ್ ದೆಹಲಿಯಲ್ಲಿ ಅಂದರೆ ಈಗ ಇವರಿದ್ದಾರಲ್ಲ ಯಾರು ಟಿ ವಿ ಜಯಚಂದ್ರ, ಅದೇ ಥರ ಅಲ್ಲಿ ಡೆಲ್ಲಿಯಲ್ಲಿ ಒಂದು ಖಾತೆ ಮಾಡಿ ಕೇಂದ್ರ ಸರ್ಕಾರದ ಜೊತೆ ಸಂಪರ್ಕ ಮಾಡೋದಕ್ಕೆ ಒಂದು ಖಾತೆಯನ್ನು ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಮಾಡ್ತಾರೆ. ಅವರು ಡೆಲ್ಲಿಯಲ್ಲೇ ಇರೋದು. ಸೊ ಹಾಗಾಗಿ ಬಸವರಾಜ ರಾಯರೆಡ್ಡಿ ಕೂಡ ರೇಸಲ್ಲಿದ್ದಾರೆ. ಶಾಮನೂರು ಶಿವಶಂಕರಪ್ಪ 90+ ಆಯಿತು. ಆದರೆ ಶಾಮನೂರು ಶಿವಶಂಕರಪ್ಪ ಕೇವಲ ದೇಹಕ್ಕೆ ವಯಸ್ಸಾಗಿರ್ಬೋದು, ಅವರ ಮನಸ್ಸಿಗೆ ವಯಸ್ಸಾಗಿಲ್ಲ. ಅವರು ಪ್ರತಿ ಸಲ ಹೇಳ್ತಾ ಇರ್ತಾರೆ, ಸರ್ ಮುಖ್ಯಮಂತ್ರಿ ಏನು ಚೇಂಜ್ ಆಗ್ತಾರಂತೆ ಅಂತ ಶಾಮನೂರು ಅವ್ರ ಹತ್ರ ಕೇಳಿದರೆ ಯಾರು ಅಂತಾರೆ, ಅಲ್ಲ ಅವರು ನಾನೇ ಆಗ್ತೀನಪ್ಪ ಬಿಡಪ್ಪ ಹೋಗಪ್ಪ ಅಂತಾರೆ. ಆಮೇಲೆ ಲಕ್ಷ್ಮಣ್ ಸವದಿ ಕೂಡ ಹೊಸ ಎಂಟ್ರಿ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಕೂಡ ರೇಸಲ್ಲಿದ್ದಾರಂತೆ. ಓಕೆ, ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.